ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ವಿ ಕಾವೇರಿ ಹೆಸರಿನ ಖಾಸಗಿ ಸ್ಲೀಪರ್ ಕೋಚ್ ಬಸ್ ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿ ಧಗಧಗಿಸಿದೆ. 20 ಮಂದಿ ಬಸ್ನಲ್ಲೇ ಸಜೀವವಾಗಿ ಬೆಂದು ಕರಕಲಾಗಿದ್ದಾರೆ. ಅಷ್ಟಕ್ಕೂ ಈ ದುರಂತಕ್ಕೆ ಕಾರಣ ಆಗಿದ್ದೇನು ತೋರಿಸ್ತೀವಿ ನೋಡಿ. ಬೆಂಕಿ ಕೆನ್ನಾಲಗೆ ಧಗಧಗಿಸ್ತಿದೆ, ಜ್ವಾಲೆ ಜ್ವಲಿಸ್ತಿದೆ, ಹಂಕೆಗೂ ನಿಲ್ತಿಲ್ಲ. ಇಡೀ ಬಸ್ಸೇ ಹೊತ್ತಿ ಉರಿದಿದೆ. ಕೆಲವರು ಮಲಗಿದ್ದಲ್ಲೇ ಶವವಾದ್ರೆ ಇನ್ನೂ ಕೆಲವರು ಅರೆಬರೆ ಬೆಂದು ಜೀವ ಬಿಟ್ಟಿದ್ದಾರೆ. ಬದುಕಿರೋರ ಗೋಳು ಹೇಳತೀರದಾಗಿದೆ. ಈ ಘೋರ ದೃಶ್ಯಗಳಿಗೆ ಕಾರಣವೇ ಭೀಕರ ಅಪಘಾತ. ಬೈಕ್ಗೆ ಡಿಕ್ಕಿಯಾಗಿ ಹೊತ್ತಿ ಉರಿದ ಬಸ್, ಪ್ರಯಾಣಿಕರು ಸಜೀವ ದಹನ. ಆಂಧ್ರದಿಂದ ಬೆಂಗಳೂರಿಗೆ ಬರ್ತಿದ್ದಾಗ ಘೋರ, ಗಾಯಾಳುಗಳ ನರಳಾಟ. ದೀಪಾವಳಿ ಹಬ್ಬಕ್ಕೆಂದು ಊರಿಗೆ ತೆರಳಿದ್ರು. ಪಟಾಕಿ ಸಿಡಿಸಿ ಸಂಭ್ರಮಿಸಿ ಮರಳಿ ಕರ್ತವ್ಯಕ್ಕಾಗಿ ಬೆಂಗಳೂರಿಗೆ ಬರ್ತಿದ್ರು. ಅಷ್ಟರಲ್ಲೇ ಕಗ್ಗತ್ತಲಲ್ಲೇ ಘೋರ ನಡೆದು ಹೋಗಿದೆ. ಇದು DD01 N9490 ಸಂಖ್ಯೆಯ ವಿ ಕಾವೇರಿ ಸ್ಲೀಪರ್ ಕೋಚ್ ಬಸ್. ನಿನ್ನೆ ರಾತ್ರಿ ಆಂಧ್ರದಿಂದ ಬೆಂಗಳೂರಿಗೆ ಹೊರಟಿದ್ದು. ಕರ್ನೂಲ್ ಬಳಿಯ ಚಿನ್ನಟೇಕೂರ್ ಬಳಿ ಮುಂಜಾನೆ 3 ಗಂಟೆ ಸುಮಾರಿಗೆ ಬಸ್ಗೆ ಬೈಕ್ ಡಿಕ್ಕಿ ಹೊಡೆದಿದೆ. ಕ್ಷಣಾರ್ಧದಲ್ಲೇ ಇಡೀ ಬಸ್ಗೆ ಬೆಂಕಿ ಹೊತ್ತಿಕೊಂಡು ಧಗಧಗಿಸಿದೆ. ಇಡೀ ಬಸ್ ಅಸ್ಥಿ ಪಂಜರದಂತಾಗಿದೆ. ಸ್ಲೀಪರ್ ಕೋಚ್ನಲ್ಲಿ ಮಲಗಿದ್ದವರು ಏನಾಯಿತು ಅಂತ ಮೇಲೇಳುವಷ್ಟರಲ್ಲಿ ಸಜೀವ ದಹನವಾಗಿದ್ದಾರೆ. ಕೆಲವರು ಬಸ್ನ ಕಿಟಕಿ ಹೊಡೆದು ಹೊರಬಂದ್ರೆ ಇನ್ನೂ ಕೆಲವರು ಎಮರ್ಜೆನ್ಸಿ ಎಕ್ಸಿಟ್ನಿಂದ ಹಾರಿ ಜೀವ ಉಳಿಸಿಕೊಂಡಿದ್ದಾರೆ. ಗಾಯಾಳುಗಳಿಗೆ ಕರ್ನೂಲ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಬಸ್ಸಿಗೆ ಬೈಕ್ ಡಿಕ್ಕಿ, ಪೆಟ್ರೋಲ್ ಲೀಕ್ ಆಗಿ ಹೊತ್ತಿದ ಬೆಂಕಿ. ಬಸ್ನಲ್ಲಿ 40 ಪ್ರಯಾಣಿಕರು ಮತ್ತು 2 ಚಾಲಕರು ಪ್ರಯಾಣಿಸುತ್ತಿದ್ರು. ಬಸ್ಗೆ ಬೈಕ್ ಒಂದು ಡಿಕ್ಕಿ ಆಗಿತ್ತು. ಡಿಕ್ಕಿ ಬಳಿಕವೂ ಬಸ್ ನಿಲ್ಲಿಸದ ಚಾಲಕ ಉದ್ದಟತನ ಮೆರೆದಿದ್ದ. ಸುಮಾರು 400 ಮೀಟರ್ನಷ್ಟು ದೂರ ಬೈಕ್ ಅನ್ನ ಎಳೆದೊಯ್ದಿದ್ದಾನೆ. ಇದರಿಂದ ಬೈಕ್ನಿಂದ ಪೆಟ್ರೋಲ್ ಲೀಕ್ ಆಗಿದ್ದು ಬೆಂಕಿ ಹೊತ್ತಿಕೊಂಡಿದೆ. ದುರಂತ ಸ್ಥಳಕ್ಕೆ ಕರ್ನೂಲ್ SP ವಿಕ್ರಾಂತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಗ್ನಿಶಾಮಕ ದಳ FSL ತಂಡದಿಂದ ಸ್ಥಳ పరిశీలన ನಡೆಸಿದ್ರು. సద్య బస్ చాలకనన్న పోలీసులు వశಕ್ಕೆ పడేదిದ್ದಾರೆ. 3 గంటల సమయంలో ఒక బస్సు ఒక మోటార్ సైకిల్ మధ్య ఒక యాక్సిడెంట్ జరిగింది. ఆ క్రమంలో ఆ మోటార్ సైకిల్ ఏదైతే ఉందో బస్సు కిందకి వెళ్ళిపోయి బస్సు కొంత దూరం పాటు ఆ మోటార్ సైకిల్ని ఈడ్చుకుంటూ డ్రాగ్ చేసుకుంటూ వచ్చింది. ఆ క్రమంలో ఇప్పుడున్న మనకున్న ప్రాథమిక అంచనా ప్రకారం మోటార్ సైకిల్ యొక్క ఫ్యూల్ ట్యాంక్ నుంచి ఈ యొక్క మంటలు వ్యాపించడం జరిగింది. సో దానివల్ల వితిన్ మ్యాటర్ అప్పుడు ఒక ప్రత్యక్ష సాక్షి కూడా ఒకరు ఉన్నారు. వాళ్ళు చెప్పడం ప్రకారం చూస్తుండగానే మొత్తం బస్సు అంతా మంటలు వ్యాపించాయి. సో ఈ యొక్క బస్సు మెయిన్ డోర్ కూడా ఓపెన్ అవ్వలేదు. ఎంతమంది అయితే సర్వైవర్స్ ఉన్నారో అందరూ కూడా బస్ గ్లాసెస్ పగలగొట్టుకుని తర్వాత బయట ఉన్న వాళ్ళ సహకారంతో 19 మంది ప్రయాణికులు, 2 పిల్లలు, 21 మంది ప్రయాణికులు సురక్షితంగా ప్రస్తుతానికి అయితే బయటపడ్డారు. అదే డెత్స్, నెంబర్ ఆఫ్ డెత్స్ అనేది మనకున్న మేనిఫెస్ట్ ప్రకారం 20 పీపుల్, 11 డెడ్ బాడీస్ కనిపిస్తున్నాయి. ఇంకా 9 మెంబర్స్ అనేది బాడీస్ ఉన్నాయా లేకపోతే వాళ్ళు బయటపడ్డారనేది ఇప్పుడు మనం నిర్ధారించవలసి ఉంది. ಅಪಘಾತದ ಬಳಿಕ ಜಾಮ್ ಆದ ಬಸ್ ಬಾಗಿಲು. ಬಸ್ ಬೈಕ್ಗೆ ಡಿಕ್ಕಿ ಹೊಡೆಯುತ್ತಿದ್ದಂತೆ ಬಸ್ನ ಪ್ರಮುಖ ಬಾಗಿಲು ಜಾಮ್ ಆಗಿತ್ತು. ಡೋರ್ ಓಪನ್ ಆಗದೇ ಇದ್ದಿದ್ದು ಮೃತರ ಸಂಖ್ಯೆ ಏರಲು ಕಾರಣ ಎನ್ನಲಾಗ್ತಿದೆ. ಅಗ್ನಿ ದುರಂತದಲ್ಲಿ ದೇಹಗಳು ಸುಟ್ಟು ಕರಕಲಾಗಿರೋದ್ರಿಂದ ಮೃತದೇಹದ ಗುರುತು ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗಿದೆ. ಹೀಗಾಗಿ DNA ಪರೀಕ್ಷೆಗೆ ನಿರ್ಧರಿಸಿದ್ದು ಸ್ಥಳದಲ್ಲೇ ಟೆಂಟ್ ಹಾಕಿರೋ FSL ಟೀಮ್ ಪರಿಶೀಲನೆ ನಡೆಸುತ್ತಿದೆ. ಬೆಂಕಿಗಾಹುತಿಗೂ ಮುನ್ನ ಭಸ್ಮವಾದ ಖಾಸಗಿ ಬಸ್ ಪುಲ್ಲೂರು ಟೋಲ್ ಬಳಿ ಹೋಗ್ತಿರೋ ಎಕ್ಸ್ಕ್ಲೂಸಿವ್ ದೃಶ್ಯ TV9ಗೆ ಲಭ್ಯವಾಗಿದೆ. ತಡರಾತ್ರಿ 2 ಗಂಟೆ 14 ನಿಮಿಷಕ್ಕೆ ಬಸ್ ಟೋಲ್ ಪಾಸ್ ಆಗಿದೆ. ಬಸ್ ದುರಂತದ ಬಗ್ಗೆ ಆಘಾತ ವ್ಯಕ್ತಪಡಿಸಿದ ಚಂದ್ರಬಾಬು ನಾಯ್ಡು. ಇನ್ನು ಬಸ್ ದುರಂತದ ಬಗ್ಗೆ ಆಂಧ್ರ CM ಚಂದ್ರಬಾಬು ನಾಯ್ಡು ಆಘಾತ ವ್ಯಕ್ತಪಡಿಸಿದ್ದಾರೆ. ಮೃತರಿಗೆ ಸಂತಾಪ ಸೂಚಿಸಿರೋ ನಾಯ್ಡು ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಕಲ್ಪಿಸುವಂತೆ ಸೂಚನೆ ನೀಡಿದ್ದಾರೆ.
ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚುತ್ತಲೇ ಇದೆ. ದೀಪಾವಳಿ ಹಬ್ಬಕ್ಕಾಗಿ ಆಂಧ್ರಕ್ಕೆ ಹೋಗಿ ಬೆಂಗಳೂರಿಗೆ ಮರಳುವಷ್ಟರಲ್ಲಿ 20ಕ್ಕೂ ಹೆಚ್ಚು ಮಂದಿ ಸಾವಿನ ಮನೆ ಸೇರಿದ್ದು ಮಾತ್ರ ಘೋರಾತಿ ಘೋರ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನೂ ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH